ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ. ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ ಬಾನುಲಿ ಸರಣಿ ಕಾರ್ಯಕ್ರಮ. ಇದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಾಯೋಜಕತ್ವದಲ್ಲಿ ಸರಣಿ ಕಾರ್ಯಕ್ರಮ. ಆರೋಗ್ಯವಾಗಿರಲಿ ಜೀವ ಸಂಕುಲ, ಆರೋಗ್ಯವಾಗಿರಲಿ ಜೀವ ಸಂಕುಲ. ಈಗ ಕೇಳಿ, ಶುದ್ಧ ಜಲವಿಲ್ಲದೆ ಸ್ವಸ್ಥ ಬದುಕೆಲ್ಲಿದೆ, ಕಲುಷಿತ ಜಲಸೇವನೆಯ ದುಷ್ಪರಿಣಾಮ ಕುರಿತು ಕಿರುಪ್ರಹಸನ, ರಚನೆ ಮತ್ತು ನಿರ್ದೇಶನ ರಾಮ್ ಯಲ್ಲಂಗಲ. ಸಿಸ್ಟರ್, ಹೇಗಿದ್ದಾನೆ ಹುಡುಗ? ಇನ್ನೂ ಪೂರ್ಣ ಪ್ರಜ್ಞಾವಸ್ಥೆಗೆ ಬಂದಿಲ್ಲ, ಆದರೂ ಪರವಾಗಿಲ್ಲ, ಚೇತರಿಸಿಕೊಳ್ಳುತ್ತಿದ್ದಾನೆ. ಟ್ರೀಟ್ಮೆಂಟ್ಗೆ ರೆಸ್ಪಾಂಡ್ ಮಾಡ್ತಿದ್ದಾನೆ ಡಾಕ್ಟರ್. ವೆಂಟಿಲೇಷನ್ನಲ್ಲಿದ್ದಾನೆ, ಡ್ರಿಪ್ ವ್ಯವಸ್ಥೆ ಅಳವಡಿಸಲಾಗಿದೆ, ಸದ್ಯ ಅಪಾಯವೇನೂ ಇದ್ದಂತಿಲ್ಲ ಅನ್ನಿ. ಹೌದು ಡಾಕ್ಟರ್. ಸರಿ, ನೋಡ್ತಾ ಇರಿ, ಎಚ್ಚರವಾದ ತಕ್ಷಣ ತಿಳಿಸಿ. ಹೋಗಿ ಪೇಷಂಟ್ ಪಾಡಿನ ಕರೀರಿ. ಓಕೆ ಡಾಕ್ಟರ್. ಪೇಷಂಟ್ ಶ್ರೀಪಾದನ ಕಡೆಯವರು ಯಾರೀ? ಬನ್ನಿ ಇಲ್ಲಿ, ಡಾಕ್ಟರ್ ಕರೀತಿದ್ದಾರೆ. ಬಂದ್ವಿ ರೀ. ಎಲ್ಲಿದ್ದೀರಾ? ಡಾಕ್ಟ್ರು ಕರೀತವ್ರೆ, ಬರ್ರಿ ಬೇಗ. ಬಂದೆ ಕಣೆ. ಡಾಕ್ಟ್ರೇ, ಅಂದಾಗೆ ಹೇಗಿದ್ದಾನೆ ನಮ್ಮ ಮಗ? ಏನಾಗಿದೆ ಡಾಕ್ಟ್ರೇ? ಕೂತ್ಕೊಳ್ಳಿ, ಹೇಳ್ತೀನಿ. ಅಲ್ಲ, ಬಂದ ಕೂಡಲೇ ಅಡ್ಮಿಟ್ ಮಾಡಿಬಿಟ್ರಿ, ಆಗಲೇ ICUಗೂ ಹಾಕ್ಬಿಟ್ರಿ. ಏನಾಗಿದೆ ಡಾಕ್ಟ್ರೆ ನಮ್ಮ ಮಗನಿಗೆ? ಹೇಳ್ತೀನಿ. ನೋಡಿ ತಾಯಿ, ನೀವು ಅಂದಂತೆ ನಿಮ್ಮ ಮಗುವನ್ನು ICUಗೆ ಹಾಕಿಲ್ಲ, ಎಮರ್ಜೆನ್ಸಿ ಟೆಸ್ಟಿಗಾಗಿ ಕ್ಯಾಸುಯಾಲಿಟಿಗೆ ಹಾಕಿದ್ದೀವಿ. ಅವನಿಗೆ ಡಿಹೈಡ್ರೇಷನ್ ಆಗಿದೆ, ವೀಕ್ನೆಸ್ನಿಂದಾಗಿ ಪ್ರಜ್ಞೆ ಕಳಕೊಂಡಿದ್ದಾನೆ. ಜೀವಕ್ಕೇನೂ ಅಪಾಯವಿಲ್ಲ. ವೆಂಟಿಲೇಷನ್ ವ್ಯವಸ್ಥೆ ಮಾಡಬೇಕಾಯಿತು, ಹಾಗೇನೇ ಡ್ರಿಪ್ ಅಳವಡಿಸಿದ್ದೀವಿ. ನಮಗಿರೋದು ಅವನೊಬ್ಬನೇ ಡಾಕ್ಟ್ರೇ, ಸ್ಕೂಲ್ಗೆ ಹೋಗ್ತಾವನೆ, 2ನೇ ಕ್ಲಾಸು, ಜೀವಕ್ಕೇನು ಅಪಾಯವಿಲ್ಲ ತಾನೇ? ಇಲ್ಲಮ್ಮ, ಆಗಲೇ ಅಂದನಲ್ಲ, ವಾಂತಿ ಭೇದಿ ಹೊಟ್ಟೆ ನೋವು ಬೇರೆ ಇತ್ತು ಅಂತಿದ್ದೀರಾ. ಹ್ಞೂ ಡಾಕ್ಟ್ರೇ, ನಿನ್ನೇನೇ ಕಾಣಿಸ್ಕೊಂಡು ಬಿಡ್ತು. ಅದೇನೋ ವಾಸಿಯಾಗುತ್ತೆ ಅಂತ ಮನೆಮದ್ದು ಮಾಡಿದ್ವಿ. ಅದ್ಯಾವುದೋ ಎಲೆಬೇರು ಕುಟ್ಟಿ ಕಷಾಯ ಮಾಡಿದರೆ ವಾಂತಿ ನಿಲ್ಲುತ್ತೆ ಅಂತ ಯಾರೋ ಅಂದರು, ಅದನ್ನೇ ಮಾಡಿ ಕುಡಿಸಿದ್ವಿ. ಅಂದರೆ ನಿಮಗೆ ನೀವೇ ವೈದ್ಯರಾಗಿ ಬಿಟ್ರಿ. ಇದೇ ದೊಡ್ಡ ತಪ್ಪು. ಮೈ ಬಿಸಿ ಕಾಣಿಸಿಕೊಂಡ್ರೆ ಡಬ್ಬ ಹುಡುಕಿ ಅದ್ಯಾವತ್ತೋ ತಂದಿಟ್ಟ ಟ್ಯಾಬ್ಲೆಟ್ ಕೊಡ್ತೀರಾ. ಹೊಟ್ಟೆ ನೋವು ಕಾಣಿಸಿಕೊಂಡು 1-2 ಬಾರಿ ಹೊರ ಹೋಗಿಬಿಟ್ರೆ ಅದ್ಯಾವುದೋ ಜುಲಾಬು ಮದ್ದು ಕೊಟ್ಬಿಟ್ಟಿರಾ. ಅಷ್ಟಕ್ಕೂ ಎಲ್ಲ ಜ್ವರನೂ ಒಂದೇನಾ? ಎಲ್ಲ ಭೇದಿ ಒಂದೇ ಥರನಾ? ಅದರಲ್ಲೂ ಮಕ್ಕಳ ವಿಚಾರದಲ್ಲಿ. ಹೌದು ಡಾಕ್ಟರ್, ನಾನು ಅದನ್ನೇ ಅಂದೆ. ಇವರೆಲ್ಲಿ ಕೇಳ್ತಾರೆ? ಅದೇನೋ ಹೊಟ್ಟೆ ಅಡಿಮೇಲು ಆಗಿರಬೇಕು ಅಂತ ಅದೆಂಥದೋ ಕಷಾಯ ಮಾಡಿ ಕುಡಿಸಿದ್ರು. ಈಗ ಒಂದಕ್ಕೊಂದು ಆಯಿತು. ಒಂದೇ ಸಮನೆ ಹೊರ ಹೋಗಿ ಡಿಹೈಡ್ರೇಷನ್ ಅಂದರೆ ನಿರ್ಜಲೀಕರಣ ಅಂತಾರಲ್ಲ, ಅದಾಯಿತು. ನಿಶಕ್ತಿ ಕಾಣಿಸಿಕೊಂಡಿತು. ಅದಿರಲಿ, ಆಗಿಂದಾಗೆ ಹೀಗೆ ಆಗ್ತಾ ಇತ್ತಾ? ಇಲ್ಲ ಡಾಕ್ಟ್ರೇ, ಹೋದ ವರ್ಷ ಒಮ್ಮೆ ಹೀಗಾಗಿತ್ತು. ಆಗ ನಾವು ಭದ್ರಾವತಿಲಿ ಇದ್ವು. ನಾನು ಅಲ್ಲೊಂದು ಕಾರ್ಖಾನೆ ಕಾರ್ಮಿಕನಾಗಿದ್ದೆ. ಒಂದು ಸಲ ನಳ್ಳಿ ನೀರು ಕೈ ಕೊಟ್ಟು ಬಿಡ್ತು. ಸ್ನಾನಕ್ಕೆ ಮಾತ್ರ ಅಲ್ಲ, ಕುಡಿಯೋಕ್ಕೂ ಅಲ್ಲಿದ್ದ ಕೆರೆಯ ನೀರು ಬಳಸಿದ್ವಿ. ಕೆರೆ ನೀರಾ? ಆ ಕೆರೆ ಎಲ್ಲಿತ್ತು? ಕೆರೆ ನೀರು ಹೇಗಿತ್ತು? ಅಯ್ಯೋ, ಅದೇನು ಕೇಳ್ತೀರಾ ಡಾಕ್ಟ್ರೇ, ಅದು ಆ ಕಾರ್ಖಾನೆ ಹತ್ರದ ಕೆರೆ. ನೀರು ಚೆಂದಾಗಿರ್ಲಿಲ್ಲ, ಬಣ್ಣನೂ ಮಾಸಿತ್ತು, ರುಚಿನೂ ಕೆಟ್ಟಿತ್ತು. ಆದ್ರೇನು ಮಾಡೋಣ, ಹತ್ರ ಮತ್ತೆಲ್ಲೂ ಕೆರೆನೂ ಬಾವಿನೂ ಇರಲಿಲ್ಲ. ಹಂಗಂತ ನೀವು ಅದನ್ನೇ ಕುಡಿದ್ರಿ, ನಿಮ್ಮ ಮಗುವಿಗೂ ಅದನ್ನೇ ಕುಡಿಸಿದ್ರಿ? ಹೌದು ಡಾಕ್ಟ್ರೇ, ನಾವು ಬಡ ಕಾರ್ಮಿಕ ವರ್ಗದವರು. ಕಾಸು ಕೊಟ್ಟು ನೀರು ತಂದು ಕುಡಿಯುವ ಸಾಮರ್ಥ್ಯ ನಮಗೆಲ್ಲಿದೆ? ಅನಿವಾರ್ಯವಾಗಿ ಅದನ್ನೇ ಕುಡಿದ್ವಿ. ಮಗನಿಗೆ ಅದು ಹಿಡಿಸಿಲ್ಲ ಅನಿಸುತ್ತೆ. ಅವತ್ತು ಹಿಂಗೇನೇ ಆಗಿತ್ತು. ಅದೇನೋ ಡೈರಿ ಕಾಯಿಲೆ ಅಂದಿದ್ರಪ್ಪ ಡಾಕ್ಟ್ರು. ಡೈರಿ ಕಾಯಿಲೆ ಅಲ್ಲ, ಅದು ಡಯಾರಿಯಾ, ಅಂದರೆ ಅದೇ ಅತಿಸಾರ. ಆದರೆ ಅದು ಅವನಿಗೆ ಮಾತ್ರ ಯಾಕೆ ಬಂತೋ? ನಾವು ಅದೇ ಕೆರೆ ನೀರು ಕುಡಿದ್ವಲ್ಲ ಡಾಕ್ಟ್ರೇ. ನೀವು ದೊಡ್ಡವರು, ಅವನಿನ್ನು ಮಗು. ಮಕ್ಕಳು ದೊಡ್ಡವರು ಎಲ್ಲ ಒಂದೇ ಅಂದ್ಕೊಂಡ್ರಾ? ಇಲ್ಲ, ದೊಡ್ಡವರಿಗೆ ಹೋಲಿಸಿದರೆ ಮಕ್ಕಳಿಗೆ ಕಾಯಿಲೆ ಬರೋ ಸಾಧ್ಯತೆ ಹೆಚ್ಚು. ಯಾಕಂದರೆ ಅವರಿನ್ನೂ ಪೂರ್ತಿ ಬೆಳೆದಿರುವುದಿಲ್ಲ, ಅವರ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯು ಬೆಳೆದಿರುವುದಿಲ್ಲ. ಹಾಗಾಗಿ ಸೋಂಕಿಗೆ ಬೇಗ ತುತ್ತಾಗಿ ಬಿಡುತ್ತಾರೆ.
ಅದ್ಯಾಕೆ ಡಾಕ್ಟ್ರೇ ಹಾಗೆ? ಯಾಕಂದರೆ ಅವರ ಬೆಳವಣಿಗೆ ಮುಗಿದಿರುವುದಿಲ್ಲ. ಅವರು ನಿರಂತರವಾಗಿ ಬೆಳೆಯುತ್ತಿರುತ್ತಾರೆ. ಆ ವೇಳೆ ಹೆಚ್ಚು ಹೆಚ್ಚು ಆಹಾರ ಸೇವಿಸುತ್ತಾರೆ, ಹೆಚ್ಚು ಹೆಚ್ಚು ನೀರು ಕುಡಿಯುತ್ತಾರೆ, ದೊಡ್ಡವರಿಗಿಂತ ಹೆಚ್ಚು ಗಾಳಿ ಉಸಿರಾಡುತ್ತಾರೆ. ಆದರೆ ಅವರ ಜೀರ್ಣಾಂಗ ವ್ಯವಸ್ಥೆಯಾಗಲಿ ಪ್ರತಿರಕ್ಷಣಾ ವ್ಯವಸ್ಥೆಯಾಗಲಿ ಅದಕ್ಕೆ ತಕ್ಕಂತೆ ಬೆಳವಣಿಗೆ ಹೊಂದಿರುವುದಿಲ್ಲ. ಅದರಲ್ಲೂ 7-8 ವರ್ಷದವರೆಗೆ ಒಂದರ್ಥದಲ್ಲಿ ಅವರು ತುಂಬ ದುರ್ಬಲರು. ನೀವು ಎಳೆಯ ಮಕ್ಕಳನ್ನು ಗಮನಿಸಿರಬಹುದು. ಅವರಿಗೆ ಶುಚಿತ್ವದ ಅರಿವಿರುವುದಿಲ್ಲ. ಮಣ್ಣಲ್ಲಿ ಆಟ ಆಡ್ತಾ ಇರ್ತಾರೆ. ಆಟಿಕೆಗಳನ್ನು ಆಗಿಂದಾಗೆ ಬಾಯಿಗೆ ಹಾಕುತ್ತಾರೆ. ಎಂತೆಂಥದ್ದೋ ಸೂಕ್ಷ್ಮಾಣುಗಳು, ರೋಗಾಣುಗಳು ಹೊಟ್ಟೆಗೆ ಹೋಗುತ್ತೆ, ಸೋಂಕು ತಗಲುತ್ತೆ. ಅದರಲ್ಲೂ ಈಗೀಗ ನೀರಂತೂ ಬಹಳ ಮಲಿನಗೊಂಡಿರುತ್ತದೆ. ಅದನ್ನು ಕುಡಿದರಂತೂ ಹೇಳೋದೇ ಬೇಡ. ಪಕ್ಕದ ಮನೆ ಹುಡುಗನು ಅವನದೇ ಪ್ರಾಯದವನು ಡಾಕ್ಟ್ರೇ, ಅವನು ಅದೇ ನೀರು ಕುಡಿತಾನೆ. ಅವನಿಗೇನು ಆಗಿಲ್ಲ ಡಾಕ್ಟ್ರೇ? ಇಲ್ಲಮ್ಮ, ಒಂದೇ ಪ್ರಾಯ ಅಂದ ಮಾತ್ರಕ್ಕೆ ಎಲ್ಲರ ದೇಹ ಪ್ರಕೃತಿ ಒಂದೇ ಥರ ಇರಬೇಕಿಲ್ಲ. ಒಬ್ಬೊಬ್ಬರ ಇಮ್ಯುನಿಟಿ ಪವರ್ ಒಂದೊಂದು ಥರ ಇರಬಹುದು. ಜೀವ ನಿರೋಧಕ ಶಕ್ತಿ ದುರ್ಬಲವಾಗಿದ್ದಲ್ಲಿ ಬೇಗನೆ ಸೋಂಕು ತಗಲುತ್ತೆ, ಕಾಯಿಲೆ ಬಂದುಬಿಡುತ್ತೆ. ಮಕ್ಕಳಲ್ಲಿ ಅಂತಹ ಪ್ರತಿರಕ್ಷಣಾ ಸಾಮರ್ಥ್ಯ ದುರ್ಬಲವಿರುವುದರಿಂದಲೇ ಅವರಿಗೆ ಕೆಮ್ಮು, ನೆಗಡಿ, ಅತಿಸಾರ, ಕಿವಿ ನೋವು, ಚಿಕನ್ ಪಾಕ್ಸು ಇಂಥದ್ದೆಲ್ಲ ಆಗಿಂದಾಗೆ ಬರ್ತಾನೇ ಇರುತ್ತೆ. ಈಗ ನಮ್ಮ ಮಗುವಿಗೆ ಯಾವ ಕಾಯಿಲೆ ಬಂದಿದೆ ಅಂತೀರಾ ಡಾಕ್ಟ್ರೇ? ಹೇಳೋಕ್ಕಾಗಲ್ಲ, ಪರೀಕ್ಷೆ ಮಾಡಿಯೇ ಹೇಳಬೇಕಷ್ಟೆ. ಅಂದ ಹಾಗೆ ಈಗ ನೀವೆಲ್ಲಿ ವಾಸವಾಗಿದ್ದೀರಿ? ಇದೇ ಊರಲ್ಲಿದ್ದೇವೆ. ಇವರು ಇಲ್ಲೇ ಒಂದು ಕಾರ್ಖಾನೆಯಲ್ಲಿ ದುಡಿತಿದ್ದಾರೆ. ಇಲ್ಲೂ ಕೆರೆ ನೀರು ಕುಡಿತಿದ್ದೀರಾ? ಇಲ್ಲ ಡಾಕ್ಟ್ರೇ, ಕೆರೆ ನೀರು ಕುಡಿತಿಲ್ಲ, ಬಾವಿ ನೀರು ಕುಡಿತಿದ್ದೀವಿ. ಬಾವಿ ಪಕ್ಕದಲ್ಲೇ ಯಾವುದಾದ್ರೂ ಕಾರ್ಖಾನೆ ಇದೆಯಾ? ಕಾರ್ಖಾನೆ ಇಲ್ಲ ಡಾಕ್ಟ್ರೇ, ಪಕ್ಕದಲ್ಲೇ ಚರಂಡಿ ನೀರು ಹರಿತಿದೆ. ಬಾವಿ ನೀರು ಅದೇನೋ ವಾಸನೆ ಬರ್ತಿದೆ. ಮನೆ ಬದಲಾಯಿಸೋಣ ಅಂತ ಬಡ್ಕೊಂಡ್ರೆ ಇವರು ಕಿವಿಗೆ ಹಾಕ್ಕೊಳ್ಳೋದೇ ಇಲ್ಲ. ಏನು ಮಾಡಲಿ ಡಾಕ್ಟ್ರೇ, ಕಾರ್ಖಾನೆಗೆ ಹತ್ರನೇ ಇದೆ, ಮಗನಿಗೆ ಸ್ಕೂಲೂ ಹತ್ತಿರ ಇದೆ. ಇದು ಬಿಟ್ಟರೆ ಇಷ್ಟು ಸುಲಭದಲ್ಲಿ ಬೇರೆಲ್ಲಿ ಮನೆ ಸಿಗುತ್ತೆ? ನಾವು ಅಷ್ಟಕ್ಕೆ ತಕ್ಕ ಸ್ಥಿತಿವಂತರಲ್ಲ ಡಾಕ್ಟ್ರೇ. ಹಂಗಂತ ಕಲುಷಿತ ನೀರು ಕುಡಿಯುತ್ತಿದ್ರೆ ಹೇಗೆ? ಕಲುಷಿತ ನೀರು ಕುಡಿಯೋದ್ರಿಂದ ಡಯಾರಿಯಾ, ಕಾಲರಾ, ಡಿಸೆಂಟ್ರಿ, ಟೈಫಾಯ್ಡ್, ಹೆಪಟೈಟಿಸ್ ಮುಂತಾದ ಕಾಯಿಲೆಗಳು ಬರುತ್ತೆ. ಎಲ್ಲವೂ ಜಲ ಸಂಬಂಧಿ ಕಾಯಿಲೆಗಳು. ವಿಶ್ವ ಆರೋಗ್ಯ ಸಂಸ್ಥೆ ಆ ಬಗ್ಗೆ ಎಚ್ಚರಿಕೆ ನೀಡ್ತಾ ಬರುತ್ತೆ. ಪ್ರತಿ ವರ್ಷ ಕಲುಷಿತ ನೀರು ಕುಡಿದು ಡಯಾರಿಯಾದಿಂದ 4,85,000 ಸಾವು ಸಂಭವಿಸುತ್ತಂತೆ. ಇನ್ನೊಂದು ಅಂಕಿಅಂಶದ ಪ್ರಕಾರ ಪ್ರತಿ ವರ್ಷ 35,75,000 ಮಂದಿ ಜಲಸಂಬಂಧಿ ಕಾಯಿಲೆಗಳಿಗೆ ಬಲಿಯಾಗುತ್ತಾರಂತೆ. ಅದರಲ್ಲಿ ಬಹುಪಾಲು ಮಕ್ಕಳು. ಭಾರತದಲ್ಲಿ ವರ್ಷಕ್ಕೆ ಅದೆಷ್ಟು ಸಾವು ಮಾಲಿನ್ಯದಿಂದಾಗಿ ಸಂಭವಿಸ್ತೋ ಗೊತ್ತಿಲ್ಲ. ಸುಮಾರು 7 ಲಕ್ಷ ಅಕಾಲಿಕ ಮರಣ ಜಲಮಾಲಿನ್ಯದಿಂದಾಗಿ ಆಗುತ್ತಂತೆ. ಡಾಕ್ಟರ್? ಎಸ್ ಸಿಸ್ಟರ್, ಒಂದು ನಿಮಿಷ ಬಂದೆ. ಏನು ಅಂದರೆ ನನಗೇಕೋ ಗಾಬರಿ ಆಗುತ್ತೆ. ಗಾಬರಿ ಯಾಕೆ? ಡಾಕ್ಟರ್ ಇದ್ದಾರೆ. ಹೌದು, ಸಿಸ್ಟರ್ ಬಂದು ಕಣ್ಸನ್ನೆಯಲ್ಲಿ ಕರೆದ್ರು. ಡಾಕ್ಟರ್ 1 ನಿಮಿಷ ಅಂತ ಒಳಗೋದ್ರು. ಪಾಪ ನಮ್ಮ ಮಗುವಿಗೆ ಏನಾಯಿತೋ ಏನೋ, ವರ್ಷಕ್ಕೆ 7 ಲಕ್ಷ ಜನ ಕಲುಷಿತ ನೀರು ಕುಡಿದು ಸಾಯ್ತಾರಂತೆ. ಅಯ್ಯೋ, ನಾವು ಕಲುಷಿತ ನೀರು ಕುಡಿಯುತ್ತಿದ್ದೀವಿ, ಏನಾಗುತ್ತೋ ಏನೋ. ಅಯ್ಯೋ, ಸಮಾಧಾನ ಮಾಡ್ಕೋ, ಇಲ್ಲದನ್ನು ಯೋಚಿಸಿ ತಲೆ ಕೆಡಿಸ್ಕೋಬೇಡ. ಕೆಡಿಸ್ಕೋಬೇಕಿಲ್ಲ, ತಾನಾಗೇ ಕೆಡುತ್ತೆ. ಅಲ್ಲ ರೀ, ವಾರದ ಹಿಂದೆನೇ ಅಂದಿದ್ದೆ, ಆ ಬಾವಿ ನೀರು ಚಂದಾಕಿಲ್ಲ, ಮೂಲೆ ಮನೆ ಹತ್ರ ಕೇಳಿ ಅವರ ಬಾವಿಲ್ಲಾದರೂ ನೀರು ತಗೊಂಡು ಬರೋಣ ಅಂತ. ನೀವು ಕಿವಿಗೆ ಹಾಕ್ಕೊಳ್ಳಿಲ್ಲ. ಈಗ ನೋಡ್ರಿ ಏನಾಗಬಾರ್ದು ಆಗಿದೆ ಅಂತ ಈ ಪಾಟಿ ಬಡ್ಕೋತಿದ್ದೀಯಾ? ಸುಮ್ಕಿರು. ಅಗೋ ಡಾಕ್ಟ್ರು ಬಂದರು. ಏನು, ಯಾಕೆ ಬಹಳ ಗಾಬರಿಯಾಗಿರೋ ಹಾಗಿದ್ದೀರಾ? ಅದು ಸಿಸ್ಟರ್ ಬಂದು ನಿಮ್ಮ ಹತ್ರ ಏನೋ ಕರೆದ್ರಲ್ಲ ಡಾಕ್ಟ್ರೇ, ಮಗುವಿಗೆ ಏನಾಯ್ತೋ ಅಂತ ಈಕೆ ಗಾಬರಿ ಆಗವಳೆ. ಗಾಬರಿ ಆಗುವಂಥದ್ದೇನೂ ಆಗಿಲ್ಲ. ಡ್ರಿಪ್ಸ್ ಖಾಲಿ ಆಗ್ತಾ ಬಂತು, ಬದಲಿಸೋ ಅಗತ್ಯ ಇದೆಯಾ ಇಲ್ಲವಾ ಅಂತ ಕೇಳೋಕೆ ಕರೆದ್ರು. ಅಂದರೆ ನಮ್ಮ ಮಗು ಚೇತರಿಸ್ಕೊಳ್ತಾ ಇದೆಯಾ? ಕಣವ್ವ, ಏನೂ ಆಗಿಲ್ಲ. ಎಲ್ಲವೂ ಅಷ್ಟೇ. ಸಕಾಲಕ್ಕೆ ಎಚ್ಚೆತ್ತುಕೊಂಡ್ರೆ ಏನೂ ಆಗಲ್ಲ. ಅಸಡ್ಡೆ ಮಾಡಿದ್ರೆ ಅನಾಹುತ ಆಗಿಬಿಡುತ್ತೆ ಅಷ್ಟೇ. ಕೈಗಾರಿಕೆ, ಕಾರ್ಖಾನೆ, ವಾಹನಗಳ ಓಡಾಟ ಇಂಥದ್ದೆಲ್ಲ ಇದ್ದ ಮೇಲೆ ಮಾಲಿನ್ಯ ತಪ್ಪಿದ್ದಲ್ಲ. ಅದೆಲ್ಲ ಬೇಡ ಅನ್ನೋದಕ್ಕೆ ಆಗುತ್ತಾ? ಅದರ ನಡುವೆ ಏಗಬೇಕಷ್ಟೇ, ಎಚ್ಚರಿಕೆಯಿಂದ ನಡೆದುಕೋಬೇಕಷ್ಟೇ. ಎಚ್ಚರಿಕೆಯಿಂದ ಅಂದರೆ ಹೇಗೆ ಡಾಕ್ಟ್ರೇ? ಎಚ್ಚರಿಕೆಯಿಂದ ಅಂದರೆ
ಕಲುಷಿತ ನೀರನ್ನು ಕುಡಿಬಾರದು. ಶುದ್ಧ ನೀರನ್ನಷ್ಟೇ ಕುಡಿಬೇಕು. ಕೆರೆ ಬಾವಿಗಳಿಗೆ ಕ್ಲೋರಿನೋ ಬ್ಲೀಚಿಂಗ್ ಪೌಡರು ತಜ್ಞರಿಂದ ಸಲಹೆ ಪಡೆದು ಹಾಕಬೇಕು. ಅಥವಾ ಕುಡಿಯೋ ಮುನ್ನ ಶುದ್ಧೀಕರಣ ಉಪಕರಣ ಬಳಸಿಯೋ ಅಥವಾ ಸೋಸುವಿಕೆಗೆ ಒಳಪಡಿಸಿಯೋ ಶುದ್ಧೀಕರಿಸಿ ಬಳಸಬೇಕು. ಕೆಲವೊಮ್ಮೆ ತಿಳಿಯಾಗಿ ಕಂಡರೂ ಅದರಲ್ಲಿ ಸೂಕ್ಷ್ಮಾಣು ಜೀವಿಗಳು ಇರುತ್ತವೆ. ಹಾಗಾಗಿ ಕುದಿಸಿ ಕುಡಿಯುವುದು ಆರೋಗ್ಯ ದೃಷ್ಟಿಯಿಂದ ತೀರಾ ಅಗತ್ಯ. ನೀರು ಕುಡಿಯಲು ಯೋಗ್ಯವಾಗಿದೆಯೋ ಎಂಬುದನ್ನು ಪರೀಕ್ಷಿಸಿಕೊಳ್ಳುವುದು ಕೂಡ ಅಗತ್ಯ. ಮಾಲಿನ್ಯದಿಂದಾಗಿ ಅಕಾಲ ಮೃತ್ಯು ಸಂಭವಿಸುವುದು ವಿಶ್ವದಲ್ಲೇ ಭಾರತದಲ್ಲಿ ಅತೀ ಹೆಚ್ಚು ಎನ್ನಲಾಗುತ್ತದೆ. ಅದರಲ್ಲೂ ಕಲುಷಿತ ನೀರಿನಿಂದಾಗಿ ಪ್ರತಿ 4 ಗಂಟೆಗೆ 1 ಸಾವು ಸಂಭವಿಸುತ್ತೆ ಎನ್ನಲಾಗುತ್ತಿದೆ. ಕಲುಷಿತ ನೀರು ಸೇವನೆ ಚರ್ಮರೋಗ, ದಂತಕ್ಕೆ ಸಂಬಂಧಿಸಿದ ರೋಗಗಳು, ತಲೆಗೂದಲಿನ ಸಮಸ್ಯೆ, ಗಳಗಂಡ ಮುಂತಾದವುಗಳಿಗೂ ಕಾರಣವಾಗಬಹುದು. ಹೌದಾ ಡಾಕ್ಟ್ರೇ, ನಿಜಾನಾ? ಹಾಂ, ಅಂಕಿ ಅಂಶದಲ್ಲಿ ನಿಖರತೆ ಇಲ್ಲದಿರಬಹುದು. ಆದರೆ ಅಶುದ್ಧ ಜಲ ಸೇವನೆಯಿಂದ ಕಾಲರಾ, ಟೈಫಾಯ್ಡ್ ಇತ್ಯಾದಿ ಕಾಯಿಲೆಗಳು ಕಾಣಿಸಿಕೊಳ್ಳುವುದಂತೂ 100ಕ್ಕೆ 100 ಸತ್ಯ. ಪ್ರಾಣಿಗಳ ಮಲ ಮೂತ್ರಾದಿಗಳು, ಕಾರ್ಖಾನೆಗಳಿಂದ ಹೊರಬರುವ ತ್ಯಾಜ್ಯಗಳು, ಬಗೆ ಬಗೆಯ ರಾಸಾಯನಿಕ ಪದಾರ್ಥಗಳು, ಕ್ರಿಮಿನಾಶಕ, ಕೀಟನಾಶಕಗಳು ಎಲ್ಲವೂ ಜಲ ಸೇರಿ ಜಲಮಾಲಿನ್ಯವನ್ನು ಉಂಟು ಮಾಡುತ್ತವೆ. ಮಲಿನ ನೀರು ಸೇವನೆಯಿಂದ ಸೋಂಕು ತಗುಲುತ್ತದೆ. ಪಕ್ಕದ ರಾಜ್ಯದಲ್ಲಿ ಎಂಡೋಸಲ್ಫಾನ್ ಕೀಟನಾಶಕ ಸಿಂಪಡಣೆಯಿಂದ ಆದ ಅನಾಹುತ ಕಣ್ಣ ಮುಂದೆಯೇ ಇದೆ. ಅಶುದ್ಧ ಜಲಪಾನ ಅಸ್ವಸ್ಥತೆಗೆ ಆಹ್ವಾನ. ಅಶುದ್ಧ ಜಲಪಾನ ಅಪಾಯಕಾರಿ ಅಂದಂಗಾಯಿತು. ಹೌದು. ವಿಬ್ರಿಯೋ ಕಾಲೆರೆ ಎಂಬ ಬ್ಯಾಕ್ಟೀರಿಯಾದಿಂದ ಕಾಲರಾ ಕಾಣಿಸಿಕೊಂಡರೆ ಸಾಲ್ಮೊನೆಲ್ಲಾ ಟೈಫಿ ಬ್ಯಾಕ್ಟೀರಿಯಾದಿಂದ ಟೈಫಾಯ್ಡ್ ಬರುತ್ತದೆ. ಅದಂತೂ ಕರುಳನ್ನು ಬಾಧಿಸುವ ವಿಷಮ ಜ್ವರ. ಎಲ್ಲವೂ ಜಲಸಂಬಂಧಿ ಕಾಯಿಲೆಗಳು. ನಿರ್ಲಕ್ಷಿಸಿದರೆ ಪ್ರಾಣಕ್ಕೆರವಾಗುತ್ತದೆ. ಜಲಮಾಲಿನ್ಯದಿಂದಾಗಿ ಮಾತ್ರವೇ ಹೀಗಾಗುತ್ತದೆ ಅಂದ್ಕೋಬೇಡಿ. ಮತ್ತೆ ವಾಯುಮಾಲಿನ್ಯವೂ ಅಷ್ಟೇ ಅಪಾಯಕಾರಿ. ವಾಹನಗಳು ಉಗುಳುವ ಹೊಗೆ, ಕಾರ್ಖಾನೆಗಳು ಹೊರಸೂಸುವ ವಿಷಯುಕ್ತ ರಾಸಾಯನಿಕಗಳು, ಮನೆ ಬಳಕೆ ಉಪಕರಣಗಳಾದ ಫ್ರಿಜ್ಜು, ಏರ್ ಕೂಲರ್ಗಳು ಹೊರಹಾಕುವ ಕಾರ್ಬನ್ ಮೊನಾಕ್ಸೈಡ್ ಇತ್ಯಾದಿಗಳೆಲ್ಲವೂ ವಾತಾವರಣ ಸೇರಿ ವಾಯುಮಾಲಿನ್ಯಕ್ಕೆ ಎಡೆಗೊಡುತ್ತವೆ. ಜಲಮಾಲಿನ್ಯದಂತೆ ವಾಯುಮಾಲಿನ್ಯವೂ ಇಂದು ಒಂದು ಜಾಗತಿಕ ಸಮಸ್ಯೆ. ವಾಯುಮಾಲಿನ್ಯದ ಬಗ್ಗೆ ಮಾತನಾಡುವಾಗ ಥಟ್ಟನೆ ನೆನಪಿಗೆ ಬರುವ ನಗರಗಳಲ್ಲಿ ಒಂದು ನಮ್ಮ ರಾಷ್ಟ್ರ ರಾಜಧಾನಿ ದೆಹಲಿ. ದೆಹಲಿಯ ವಾಯುಶುದ್ಧತೆ ವಿಶ್ವದ 1650 ನಗರಗಳಲ್ಲೇ ಅತ್ಯಂತ ಕಳಪೆ ಎನ್ನುತ್ತದೆ ವಿಶ್ವ ಆರೋಗ್ಯ ಸಂಸ್ಥೆ. ಹೌದಾ? ಹೌದು. 2018 ಅಕ್ಟೋಬರಿನಲ್ಲಿ ಭೂವಿಜ್ಞಾನ ಮಂತ್ರಾಲಯದ ಹೇಳಿಕೆ ಪ್ರಕಾರ ವಾಯುಮಾಲಿನ್ಯ 41% ವಾಹನಗಳಿಂದಲೂ, 21.5% ಧೂಳಿನಿಂದಲೂ, 18% ಕೈಗಾರಿಕೆಗಳಿಂದಲೂ ಉಂಟಾಗುತ್ತದೆ. ಅಂತಹ ಅಶುದ್ಧ ಗಾಳಿ ಸೇವನೆ ಅಸ್ತಮ ಮತ್ತು ಉಸಿರಾಟದ ತೊಂದರೆಗಳನ್ನು ಉಂಟು ಮಾಡುತ್ತದೆ. ಅದು ಹೃದಯ ಸಂಬಂಧಿ ಕಾಯಿಲೆ ಉಳ್ಳವರನ್ನು ಹೆಚ್ಚಾಗಿ ಕಾಡುತ್ತದೆ. ಕಲುಷಿತ ಗಾಳಿ ಸೇವನೆ ಶ್ವಾಸಕೋಶದ ಕ್ಯಾನ್ಸರಿಗೆ ಎಡೆಗೂಡುವಷ್ಟು ಅಪಾಯಕಾರಿಯಾದುದು. ಭಾರತದಲ್ಲಿ ವಾಯುಮಾಲಿನ್ಯದಿಂದಾಗಿ ವರ್ಷಕ್ಕೆ 2 ಮಿಲಿಯನ್ ಸಾವು ಸಂಭವಿಸುತ್ತದೆಯಂತೆ. ಅದರಲ್ಲೂ 50% ಕೂಡ ಎಳೆಯ ಮಕ್ಕಳು ಎಂಬುದು ಅತ್ಯಂತ ಆತಂಕಕಾರಿ ಸಂಗತಿ. ಅಯ್ಯೋ ದೇವ್ರೇ! ಅಷ್ಟೇ ಅಲ್ಲ, ವಾಯುಮಾಲಿನ್ಯಕ್ಕೆ ಹೆಸರಾಗಿರುವ ದೆಹಲಿಗೆ ಸಂಬಂಧಿಸಿದಂತೆ ಇನ್ನೊಂದು ವಿಚಾರ ಹೇಳಲೇಬೇಕು. ಏನು ಡಾಕ್ಟ್ರೇ? ವಾಯುಮಾಲಿನ್ಯದಿಂದಾಗಿ ದೆಹಲಿಯಲ್ಲಿ ವಾಸಿಸುವವರಿಗೆ ಭಾರತದ ಇತರ ಭಾಗದ ಜನರಿಗೆ ಹೋಲಿಸಿದಲ್ಲಿ 3 ವರ್ಷ ಆಯುಸ್ಸು ಕಡಿಮೆಯಂತೆ. ಇಂದು ದೂರದ ದೆಹಲಿಗೆ ಒದಗಿದ ಪರಿಸ್ಥಿತಿ ನಾಳೆ ಬೆಂಗಳೂರಿಗೋ ನಮ್ಮ ಮಂಗಳೂರಿಗೋ ಬಂದೊದಗುವ ದಿನ ದೂರವಿಲ್ಲ. ಇಷ್ಟಾದರೂ ನಮ್ಮ ಜನಕ್ಕೆ ಬುದ್ಧಿ ಬರ್ತಿಲ್ಲವಲ್ಲ, ಪರಿಸರ ಪ್ರಜ್ಞೆ ಮೂಡುತ್ತಿಲ್ಲವಲ್ಲ. ಡಾಕ್ಟ್ರೇ, ಕೋತಿ ತಾನು ಕೆಡುವುದಲ್ಲದೆ ವನವನ್ನೂ ಕೆಡಿಸ್ತು ಅಂದಂಗಾಯಿತು. ಈ ಮನುಷ್ಯ ಜಲ, ನೆಲ, ವಾಯು ಅಂತ ಎಲ್ಲವನ್ನೂ ಕೆಡಿಸ್ತಾನೇ ಇರ್ತಾನೆ. ನೀವಂದಂಗೆ ಇವನಿಗೆ ಬುದ್ಧಿ ಬರೋ ಲಕ್ಷಣ ಕಾಣಿಸ್ತಾನೇ ಇಲ್ಲ. ಹೌದೌದು. ಕ್ಷಮಿಸಿ, ನಿಮ್ಮ ಮಗು ಅಲ್ಲಿ ಹಾಸಿಗೆ ಹಿಡಿದು ಮಲಗಿದ್ದಾನೆ. ಇದೆಲ್ಲವನ್ನು ಹೇಳುವುದಕ್ಕೆ ಇದು ಸಮಯ ಅಲ್ಲ. ಆದರೂ ಪರವಾಗಿಲ್ಲ ಡಾಕ್ಟ್ರೇ, ಮಗುವನ್ನ ಮುಂದಿಟ್ಕೊಂಡು ನಾವು ಒಸಿ ತಿಳ್ಕೊಂಡು ಹಾಗಾಯಿತು. ಅಂದಹಾಗೆ ನಾವೊಮ್ಮೆ ಮಗುವನ್ನ ನೋಡ್ಬೋದಾ? ಡಾಕ್ಟರ್,
ಮಗು ಕಣ್ಬಿಟ್ಟು ಅಮ್ಮ ಎಲ್ಲಿ ಅಂತ ಕೇಳ್ತಿದ್ದಾನೆ. ಓ ಹೌದಾ, ವೆರಿ ಗುಡ್. ನೋಡಿದ್ರಾ, ನಿಮ್ಮ ಮಗುವಿಗೆ ಪ್ರಜ್ಞೆ ಬಂದಿದ್ದು ಅಮ್ಮ ಎಲ್ಲಿ ಅಂತ ಕೇಳ್ತಿದ್ದಾನಂತೆ. ಹೌದಾ? ನಾವಿಬ್ಬರು ಒಮ್ಮೆ ಒಳ ಹೋಗಿ ನೋಡ್ಕೊಂಡು ಬರ್ಬೋದಾ ಡಾಕ್ಟ್ರೇ? ನೋಡುವಿರಂತೆ, ಅವಸರ ಬೇಡ. ಸ್ವಲ್ಪ ಹೊತ್ತಿನಲ್ಲೇ ವಾಡಿಗೆ ಹಾಕ್ತೀವಿ, ನೋಡುವಿರಂತೆ, ಮಾತನಾಡಿಸುವಿರಂತೆ. ಆದರೆ ಹೆಚ್ಚು ಮಾತನಾಡಿಸುವಂಗಿಲ್ಲ. ಮಗು ತುಂಬ ಸುಸ್ತಾಗಿರುತ್ತೆ, ವಿಶ್ರಾಂತಿ ಬೇಕು. ಸರಿ ಡಾಕ್ಟ್ರೇ, ಆದರೆ ಅಷ್ಟರವರೆಗೆ ಹೆತ್ತೊಡಲು ಹೆಂಗೆ ಕಾಯುತ್ತೆ? ಸರಿ, ಹಾಗಾದರೆ ನೀವೊಬ್ಬರು ನನ್ನ ಜೊತೆ ಬರುವಿರಂತೆ. ಪಾಪ ಮಗು ಅಮ್ಮ ಎಲ್ಲಿ ಅಂತ ಕೇಳುತ್ತಂತಲ್ಲ. ಆಗಲಿ ಡಾಕ್ಟ್ರೇ. ರೀ, ನೀವಿಲ್ಲೇ ಇರಿ, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. ನೀವು ವಾಡಿಗೆ ಹಾಕಿದ ಮೇಲೆ ನೋಡುವಿರಂತೆ. ಹ್ಞೂ ಸರಿ ಕಣೆ, ಹಂಗೆ ಮಾಡು. ಬನ್ನಿ ತಾಯಿ. ಆದರೆ ಮಗುವಿನ ಮುಂದೆ ಅಳೋದು ಗೀಳೋದು ಮಾಡಿ ಉದ್ವೇಗಕ್ಕೆ ಎಡೆ ಮಾಡಬೇಡಿ. ಬನ್ನಿ. ಅಮ್ಮ. ಕಂದ, ಹೇಗಿದ್ದೀಯಾ ಕಂದ? ಚೆಂದಾಗಿದ್ದೀಯಾ? ಹೂ ಕಣಮ್ಮ, ಚೆನ್ನಾಗಿದ್ದೀನಿ. ನಾನೀಗ ಎಲ್ಲಿದ್ದೀನಿ ಅಮ್ಮ? ಆಸ್ಪತ್ರೆಯಲ್ಲಿ ಪುಟ್ಟ. ಮನೆಗೆ ಹೋಗೋಣವಾ? ನಾಳೆ ಎಕ್ಸಾಮ್ ಉಂಟು. ಸರಿ, ಎಲ್ಲ ಮಾಡುವೆಯಂತೆ, ಮೊದಲು ಹುಷಾರಾಗುವಿಯಂತೆ. ಈಗ ಸ್ವಲ್ಪ ವಿಶ್ರಾಂತಿ ತಗೋಪುಟ್ಟ. ಅಂದಹಾಗೆ ತಾಯಿ, ಹೇಳಿದ್ದೆಲ್ಲ ನೆನಪಿದೆ ತಾನೆ? ಕಲುಷಿತ ನೀರು ಕುಡಿಬೇಡಿ, ಕೊನೆ ಪಕ್ಷ ಬಿಸಿ ನೀರನ್ನಾದರೂ ಕುಡಿಯುವಿರಂತೆ. ಒಂದೊಂದು ಕಾಯಿಲೆಗೆ ಒಂದೊಂದು ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲಾಗುತ್ತೆ, ಒಂದೊಂದು ಸೂಚನೆ ನೀಡಲಾಗುತ್ತೆ. ಮುಟ್ಟುವುದರಿಂದ, ಕೈ ಕುಲುಕುವುದರಿಂದ ಕ್ಷಯರೋಗ ಹರಡಲ್ಲ ಅಂತ ಸೂಚನೆ ನೀಡಲಾಗುತ್ತೆ. ಆದರೆ ಇದೀಗ ಕೋವಿಡ್-19 ಬಂದ ಮೇಲೆ ಮುಟ್ಟಬೇಡಿ, ಕೈ ಕುಲುಕಬೇಡಿ, ಸಾಮಾಜಿಕ ಅಂತರ ಕಾಯ್ದುಕೊಳ್ಳಿ ಅಂತ ಎಚ್ಚರಿಸಲಾಗುತ್ತೆ. ಆದರೆ ಕಾಲರ, ಕ್ಯಾನ್ಸರ್, ಟೈಫಾಯ್ಡ್ ಸೇರಿದಂತೆ ಬಹುತೇಕ ಕಾಯಿಲೆಗಳಿಗೆ ಜಲಮಾಲಿನ್ಯವೇ ಕಾರಣ ಅನ್ನುವುದನ್ನು ಮರೆಯುವಂತಿಲ್ಲ. ಸಾಧ್ಯವಾದಷ್ಟು ಶುದ್ಧ ನೀರು ಕುಡಿಯುವಿರಂತೆ. ಯಾವ ಯಾವ ಕಾಯಿಲೆ ಹೇಗೆ ಹೇಗೆ ಬರುತ್ತೆ ಅಂತ ಸರಿಯಾಗಿ ಮಾಹಿತಿ ತಿಳ್ಕೊಳ್ಳುವಿರಂತೆ. ಕಾಯಿಲೆ ಬರುವ ಮೊದಲು ಮುಂಜಾಗ್ರತೆ ಅತೀ ಅಗತ್ಯ. ಸಾಧ್ಯವಾದಷ್ಟು ಶುದ್ಧ ನೀರು ಕುಡಿಯುವಿರಂತೆ, ಶುದ್ಧ ಗಾಳಿ ಸೇವಿಸುವಿರಂತೆ. ಅಶುದ್ಧ ಜಲಪಾನ, ಅಶುದ್ಧ ಗಾಳಿ ಅಸ್ವಸ್ಥತೆಗೆ ಆಹ್ವಾನ. ತಿಳ್ಕೊಳ್ಳಿ, ಮಿಕ್ಕವರಿಗೂ ತಿಳಿ ಹೇಳಿ. ಶುದ್ಧ ಜಲವಿಲ್ಲದೆ, ಶುದ್ಧ ವಾತಾವರಣವಿಲ್ಲದೆ ಸ್ವಸ್ಥ ಬದುಕೆಲ್ಲಿದೆ? ಇದುವರೆಗೆ ಶುದ್ಧ ಜಲವಿಲ್ಲದೆ ಸ್ವಸ್ಥ ಬದುಕೆಲ್ಲಿದೆ, ಕಲುಷಿತ ಜಲ ಸೇವನೆಯ ದುಷ್ಪರಿಣಾಮ ಕುರಿತು ಕಿರುಪ್ರಹಸನ ಕೇಳಿದಿರಿ. ರಚನೆ ಮತ್ತು ನಿರ್ದೇಶನ ರಾಮ್ ಯಲ್ಲಂಗಳ. ಭಾಗವಹಿಸಿದವರು ಪವನ್ ಕುಮಾರ್, ಶಿಲ್ಪಾ ಪವನ್, ಸುಮನಾ ಆರ್.ಎ, ಶ್ರೀಹರಿ, ರಾಮ್ ಯಲ್ಲಂಗಳ. ಶುದ್ಧ ಜಲ, ಸ್ವಚ್ಛ ನೆಲ, ಆರೋಗ್ಯವಾಗಿರಲಿ ಜೀವ ಸಂಕುಲ. ಶುದ್ಧ ಜಲ, ಸ್ವಚ್ಛ ನೆಲ, ಆರೋಗ್ಯವಾಗಿರಲಿ ಜೀವ ಸಂಕುಲ. ಬಾನುಲಿ ಸರಣಿ ಕಾರ್ಯಕ್ರಮ. ಇದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಾಯೋಜಕತ್ವದಲ್ಲಿ ಸರಣಿ ಕಾರ್ಯಕ್ರಮ. ಆರೋಗ್ಯವಾಗಿರಲಿ ಜೀವ ಸಂಕುಲ, ಆರೋಗ್ಯವಾಗಿರಲಿ ಜೀವ ಸಂಕುಲ.